ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 21ನೆಯ ಪದ್ಯ ಈ ರೀತಿಯಲ್ಲಿದೆ. ತೂಗಿಸಿ ತೊಲೆಯೊಳ್ ಬಾಯಂ ಮೂಗುಮ ನೊಡೆಯೊತ್ತಿ ಕೊಂದ ಕಳ್ಳನ ದೇಹಂ ತೂಗಿದೊಡೆ ಕುಂದದಾತ್ಮ ವಿಭಾಗಂ ಬೇರಿಲ್ಲ ಜೀವನೆಂತುಂ ದೇಹಂ. ಇಲ್ಲಿ ಇದನ್ನು ವಿಭಾಗಿಸಿ ಓದೋಣ. ತೂಗಿಸಿ ತೊಲೆಯೊಳ್ ಬಾಯಂ ಮೂಗುಮನ್ ಒಡೆ ಒತ್ತಿ ಕೊಂದ ಕಳ್ಳನ ದೇಹಂ ತೂಗಿದೊಡೆ ಕುಂದದು ಆತ್ಮವಿಭಾಗಂ ಬೇರೆ ಇಲ್ಲ ಜೀವಂ ಎಂತುಂ ದೇಹಂ. ಇಲ್ಲಿ 2ನೇ ಸಾಲಿನಲ್ಲಿ ಬಾಯಂ ಅಂತ ಆದ್ಮೇಲೆ ಮೂಗುಮ ನೊಡೆಯೊತ್ತಿ ಕೊಂದ ಕಳ್ಳನ ದೇಹಂ ಅಂತ ಇಲ್ಲಿ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು ಅರ್ಥ ವಿವರಣೆ ಮಾಡಿದಂಥ ಗ್ರಂಥದಲ್ಲಿ ಆಗಿದೆ. ಒಂದು ಪದ್ಮಪ್ರಸಾದ್ ಅವರು ಡಾಕ್ಟರ್ SP ಪದ್ಮಪ್ರಸಾದ್ ಅವರು ಬಳಸಿದಂಥ ಪಾಠದಲ್ಲಿ ಮೂಗುಮ ನಡೆಯೊತ್ತಿ ಅಂತ ಇದೆ. ಇಲ್ಲಿ ಅದನ್ನು ಅರ್ಥ ನೋಡೋಣ. ತೂಗಿಸಿ ತೊಲೆಯೊಳ್, ತೊಲೆಯೊಳ್ ತೂಗಿಸಿ. ತೊಲೆ ಅಂದ್ರೆ ತುಲಾದಂಡ, ತಕ್ಕಡಿ ಅಂತ ಅರ್ಥ. ತೊಲೆ ತುಲಾದಂಡ. ಆ ತಕ್ಕಡಿಯಲ್ಲಿ ಒಂದು ಭಾಗದಲ್ಲಿ ತೂಕದ ಬೆಟ್ಟುಗಳನ್ನು ಅಥವಾ ತೂಕದ ಕಲ್ಲುಗಳನ್ನು ಇರಿಸಲಾಗುತ್ತದೆ. ಇನ್ನೊಂದು ಭಾಗದಲ್ಲಿ ತೂಗಲ್ಪಡುವ ವಸ್ತುಗಳೇನಿವೆಯೋ ಅವುಗಳನ್ನು ಇಡ್ತಾರೆ. ನಮಗೆ ಗೊತ್ತಿದ್ದಂತಹದ್ದೇ. ಈಗ ಈ ತಕ್ಕಡಿ ಎಂಬಂತಹದ್ರ ಸ್ವರೂಪವೇ ಬೇರೆ ಆಗಿರುವುದರಿಂದ ನಮಗೆ ತಕ್ಕಡಿಯ ಕಲ್ಪನೆ ಬರುವುದು ಕೂಡ ಕಷ್ಟ. ಹೊಸ ಕಾಲದವರಿಗೆ ತೂಕ ಮಾಡುವುದೆಲ್ಲ ಕಂಪ್ಯೂಟರ್ ಸ್ವರೂಪದ ಡಿಜಿಟಲ್ ಆ ರೂಪದ ತೂಕದ ಯಂತ್ರಗಳಿರುವುದರಿಂದ ತಕ್ಕಡಿ ಅಂದ್ರೆ ಹೇಗೆ ಅಂತ ಹೇಳಿ ಹಳ್ಳಿಯ ಕೆಲವು ಅಂಗಡಿಗಳಲ್ಲಿ ತಕ್ಕಡಿಗಳನ್ನು ಈಗಲೂ ನೋಡಬಹುದು. ಹಾಗೆ ಈ ಸಣ್ಣ ವಸ್ತುಗಳನ್ನು ತೂಗುವ ತಕ್ಕಡಿಗಳಿಂದ ತೊಡಗಿ ದೊಡ್ಡ ದೊಡ್ಡ ವಸ್ತುಗಳನ್ನು ಕೂಡ ತಕ್ಕಡಿಗಳಲ್ಲೇ ತೂಗುತ್ತಾ ಇದ್ರು. ಹಿಂದೆ ಪಟ್ಟಣಗಳಲ್ಲಿ ಸೌದೆಯನ್ನು ಮಾರುವಂತಹ ತಕ್ಕಡಿಗಳಿರ್ತಾ ಇದ್ವು. ಬಲವಾದ ಸಂಕಲೆಗಳಿಂದ ಕಟ್ಟಿದ ಅಡಿ ಕಬ್ಬಿಣದ ಹಲಗೆಗಳಿದ್ದಂತಹ ತಕ್ಕಡಿಗಳನ್ನು ನಾವು ನೋಡಿದಂತಹದ್ದುಂಟು. ಆ ರೀತಿ ದೊಡ್ಡ ದೊಡ್ಡ ತೊಲೆಗಳು. ಹಾಗೆ ಆಮೇಲೆ ಚಿನ್ನವನ್ನು ತೂಗುವ ತಕ್ಕಡಿ ಕೂಡ ಉಂಟು, ಬಹಳ ಸಣ್ಣದಾದಂತಹದ್ದು. ಯಾಕೆಂದ್ರೆ ಅದು ಎಷ್ಟು ಹೆಚ್ಚಾದ್ರೆ ಒಂದು 100 ಗ್ರಾಮ್ ತೂಗುವಂತಹದ್ದು ಇರಬಹುದು, ಅಷ್ಟು ಮಾತ್ರ ಬಲ ಇರುವಂತಹದ್ದು, ಅಷ್ಟು ಸಣ್ಣದು. ಹಾಗೆ ಸಣ್ಣ ತಕ್ಕಡಿಯಿಂದ ತೊಡಗಿ ದೊಡ್ಡದರ ವರೆಗೆ. ಆಮೇಲೆ ಚಿನ್ನ ತೂಗುವ ತಕ್ಕಡಿಗಳು ಇತ್ಯಾದಿಗಳು ಅದು ಕೈಯಲ್ಲಿ ಹಿಡಿದು ತೂಗುವಂತಹ ಒಂದು ವಿಧಾನವೂ ಇತ್ತು. ನೂಲಿನಿಂದ ಕಟ್ಟಲ್ಪಟ್ಟಂತಹ 2 ತಟ್ಟೆಗಳು, ಅದರಲ್ಲಿ ಆ ತುಲಾ ದಂಡ ಎಂಬಂತಹದ್ದು ಬಹಳ ಸಣ್ಣದು. ಆ ರೀತಿಯಲ್ಲಿ ಅದಕ್ಕೆ ಮಧ್ಯದಲ್ಲಿ ಹೀಗೆ ಕೈಯಲ್ಲಿ 2 ಬೆರಳುಗಳಲ್ಲಿ ಹೀಗೆ ಹಿಡಿದು ತೂಕ ಮಾಡುವಂತಹದ್ದು ಕೂಡ ನಾನು ನೋಡಿದಂತಹದ್ದುಂಟು. ಅತಿ ಸಣ್ಣದು. ಹಾಗೆ ಆ ರೀತಿಯಲ್ಲಿ ಇರಲಿ. ಅಂತೂ ಇಲ್ಲಿ ಈ ದಂಡಧರ ಅಂದ್ರೆ ತಳವಾರನಾದಂತಹ ಚಂಡಕರ್ಮ ಅಕಂಪನ ಮುನಿಗಳಿಗೆ ಆತ್ಮ ವಿಷಯವಾಗಿ ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ತನ್ನ ಅನುಭವಗಳನ್ನು ಹೇಳ್ತಾನೆ. ತಾನು ಸಾಧಿಸಿ ಯಾವ ನಿರ್ಣಯಗಳಿಗೆ ಬಂದಿದ್ದಾನೋ ಅದನ್ನು ಹೇಳ್ತಾನೆ. ಇವ ಹೀಗೆ ಮಾಡಿದ ಅಂತ. ಹಿಂದೆ ಒಂದು ಹಗೇವಿನಲ್ಲಿ ಕಣಜದ ಒಳಗೆ ಒಬ್ಬ ಕಳ್ಳನನ್ನು ಹಾಕಿ ಆತ ಅಲ್ಲೇ ಪ್ರಾಣ ಬಿಟ್ಟ ಮೇಲೆ ಪುನಃ ಆತನನ್ನು ತೂಕ ಮಾಡಿ, ಮೊದಲು ತೂಕ ಮಾಡಿ ಆಮೇಲೂ ತೂಕ ಮಾಡಿ ಎಲ್ಲ ನೋಡಿದ್ರೆ ಆ ಮೊದಲಿದ್ದಾಗೆ ಹೆಣ ಮಾತ್ರ ಇತ್ತು ಅಲ್ಲಿ. ಹಾಗಾದ್ರೆ ಆತ್ಮ ಇರ್ಲಿಲ್ವೋ? ಆ ಆತ್ಮನನ್ನೇನು ನೆಲ ನುಂಗಿತೋ ಅಂತ ಕೇಳಿದ್ದ ಹಿಂದೆ. ಈಗ ಆಮೇಲಿನ ಉದಾಹರಣೆಯನ್ನು ಹೇಳ್ತಾನೆ. ತೂಗಿಸಿ ತೊಲೆಯೊಳ್, ಒಂದು ತಕ್ಕಡಿಯಲ್ಲಿ ಒಬ್ಬ ಕಳ್ಳನನ್ನು ಇಟ್ಟು ತೂಗಿಸಿದಂತೆ. ತೂಗಿಸಿ ತೊಲೆಯೊಳ್. ಆಮೇಲೆ ಬಾಯಮ್ಮೂಗುಮನ ಒಡೆಯೊತ್ತಿ, ಆಮೇಲೆ ಆತನ ಬಾಯಿ ಮತ್ತು ಮೂಗುಗಳನ್ನು ಆತ ನಿರ್ಬಂಧ ಮಾಡಿ, ಅಂದ್ರೆ ವಾಯು ಒಳಗೆ ಸಂಚಾರವಾಗದ ಹಾಗೆ ಮೂಗನ್ನು ಬಾಯನ್ನು ಒಡೆಯೊತ್ತಿ, ಚೆನ್ನಾಗಿ ಒತ್ತಿ ಎಂಬ ಅರ್ಥ ಇಲ್ಲಿ.
ಒಡೆಯೊತ್ತಿ ಅಥವಾ ಅಡೆಯೊತ್ತಿ, ಒತ್ತಿ ಕೊಂದ ಕಳ್ಳ, ಕೊಲ್ಲಲ್ಪಟ್ಟ ಕಳ್ಳ ಎಂಬ ಅರ್ಥ ಇಲ್ಲಿ. ಕೊಂದ ಕಳ್ಳನ ದೇಹಂ, ಕೊಂದ ಕಳ್ಳ ಅಂತ ಹೇಳಿದ ಕಳ್ಳ ಇನ್ನೊಬ್ಬರನ್ನು ಕೊಂದದ್ದು ಅಂತ ಅರ್ಥ ಮಾಡಬಾರ್ದು. ಕೆಲವು ಬಾರಿ ಅಷ್ಟನ್ನು ಮಾತ್ರ ತೆಗೆದುಕೊಂಡ್ರೆ ಹಾಗೆ ಅರ್ಥ ಆಗೋದುಂಟು. ಕೊಂದ ಕಳ್ಳ, ಒತ್ತಿ ಕೊಂದ ಕಳ್ಳ ಅಂದ್ರೆ ಒತ್ತಿ ಕೊಲ್ಲಲ್ಪಟ್ಟಂತಹ ಕಳ್ಳ ಅಂತ ಅರ್ಥ. ಹಾಗೆ ಹಂದಿ ತಿಂದ ಹೆಬ್ಬಾವು ಅಂತ ಒಂದು ಪತ್ರಿಕೆಯಲ್ಲಿ ಬಂದಿತ್ತಂತೆ. ಇಲ್ಲಿ ಹಂದಿ ತಿಂದ ಹೆಬ್ಬಾವು ಅಂದ್ರೆ ಹೆಬ್ಬಾವು ಹಂದಿಯನ್ನು ತಿಂದದ್ದೋ ಅಥವಾ ಹಂದಿ ಹೆಬ್ಬಾವನ್ನು ತಿಂದದ್ದೋ? ಹಂದಿ ತಿಂದ ಹೆಬ್ಬಾವು, ಅಲ್ಲಿ ಹಂದಿಯನ್ನು ತಿಂದ ಹೆಬ್ಬಾವು ಅಂತ ಆಗಬೇಕು, ಹಂದಿಯನ್ನು ತಿಂದದ್ದು ಅಂತ ಆದ್ರೆ. ಇಲ್ಲದ್ರೆ ಒಂದು ಹೆಬ್ಬಾವೇ ಹಂದಿಯನ್ನು, ಒಂದು ಹೆಬ್ಬಾವು ಹಂದಿಯನ್ನು ತಿಂದಿತ್ತು ಅಂತ, ಹಂದಿಯೇ ಹೆಬ್ಬಾವನ್ನು ತಿಂದಾದ್ರೆ ಹಂದಿ ಹೆಬ್ಬಾವನ್ನು ತಿಂದದ್ದಂತ ಗೊತ್ತಾಗುವ ಹಾಗೆ ಅದನ್ನು ಸ್ಪಷ್ಟೀಕರಿಸಬೇಕು. ಇದು ಎರಡೂ ಅರ್ಥ ಬರುವ ಹಾಗುಂಟು. ಆದ್ದರಿಂದ ಕೊಂದ ಕಳ್ಳ ಅಂದ್ರೆ ಇಲ್ಲಿ ಕೊಲ್ಲಲ್ಪಟ್ಟ ಎಂಬ ಅರ್ಥ. ಬಾಯಂ ಮೂಗುಮಂ, ಮೂಗನ್ನು ಅಂತ ಅರ್ಥ. ಮೂಗುಮಂ, ಮೂಗನ್ನು. ಅಲ್ಲಿ ಬಾಯಂ ಮೂಗುಮಂ ಅಂತ ಇದೆ, ಬಾಯನ್ನೂ ಮೂಗನ್ನು ಅಂತ ಅರ್ಥ. ಈಗ ಈ ಸಮುಚ್ಚಯ ಅವನನ್ನು ಇವನನ್ನು ಅಂತ ಇದ್ರೆ ಎರಡು ಕಡೆಯಲ್ಲೂ ಸಮುಚ್ಚಯ ಬೇಕು. ಅವನನ್ನು ಇವನನ್ನು ಅಂತ ಹಾಗೆ ಹೇಳೋ ಕ್ರಮ ಇಲ್ಲ, ಅವನನ್ನೂ ಇವನನ್ನು ಅಂತ ಎರಡು ಕಡೆಯಲ್ಲಿ ಸಮುಚ್ಚಯ ಬೇಕು. ಹಾಗೆ ಬಾಯಂ ಮೂಗುಮಂ ಅಂತ ಇಲ್ಲಿದೆ, ಎರಡನೇದಲ್ಲಿ ಮಾತ್ರ ಮೂಗುಮಂ ಅಂತ ಸಮುಚ್ಚಯದ ಉಮುವಿಧಿ ಇದೆ. ಅಲ್ಲಿ ಬಾಯನ್ನು ಮೂಗನ್ನು ಎಂಬ ಅರ್ಥ. ಮೂಗುಮಂ ಮೂಗನ್ನು. ನೋಡಿ, ಅನ್ ಎಂಬಂತಹದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ದ್ವಿತೀಯಲ್ಲಿ ಈ ಸಮುಚ್ಚಯದ ಉಮುವಿಧಿ ಪೊಕ್ಕಿರ್ಕುಮ್ ಅಂತ ಹೇಳಿದ್ದಾನೆ. ಪೊಕ್ಕಿರ್ಕುಮ್ ಅಂತ ಹೇಳಿದ್ರೆ ಶಬ್ದದ ಮಧ್ಯದಲ್ಲಿ ಸೇರಿರ್ತದೆ, ಅಂದ್ರೆ ಶಬ್ದ ಮತ್ತು ಅದರ ವಿಭಕ್ತಿ ಪ್ರತ್ಯಯಕ್ಕೆ ಮೊದಲು, ವಿಭಕ್ತಿ ಪ್ರತ್ಯಯಕ್ಕಿಂತ ಮೊದಲು ಸೇರಿರ್ತದೆ ಅಂತ ಕೇಶರಾಜ ಹೇಳಿದ್ದುಂಟು. ಆದ್ದರಿಂದ ಬಾಯು ಮೂಗುಮಂ ಅಂತ ಇದು ಬರ್ತದೆ, ಮೂಗುಮಂ ಎಂಬುದಾಗಿ. ತೂಗಿಸಿ ತೊಲೆಯೊಳ್ ಬಾಯಂ ಮೂಗುಮನ್ ಒಡೆಯೊತ್ತಿ ಕೊಲ್ಲಲ್ಪಟ್ಟ ಕಳ್ಳನ ದೇಹಂ, ಕಳ್ಳನ ದೇಹವು ತೂಗಿದೊಡೆ. ಮತ್ತೆ ಆತನ ಪ್ರಾಣ ಹೋಯಿತು ಅಂತಂದ್ರೆ ಆತ ಸತ್ತೋದ. ಸತ್ತು ಹೋದ ಮೇಲೆ ಆತನನ್ನು ಪುನಃ ತೂಗಲಾಯಿತು. ಯಾವುದಲ್ಲಿ? ತೊಲೆಯಲ್ಲಿ ತೂಗಲಾಯಿತು. ತೂಗಿದಡೆ ಕುಂದದು. ಕುಂದದು ಅಂತ ಹೇಳಿದ್ರೆ ಆತನ ಭಾರ ಏನೂ ಕಡಿಮೆ ಆಗಲಿಲ್ಲ, ಒಂದೇ ರೀತಿ. ಮೊದಲು ತೂಗುವಾಗ ಎಷ್ಟಿತ್ತೋ, ಜೀವ ಇದೆ ಅಂತ ಹೇಳಲ್ಪಟ್ಟಂತಹ ಸಂದರ್ಭದಲ್ಲಿ ತೂಗುವಾಗ ಎಷ್ಟು ತೂಕ ಇತ್ತೋ ಅಷ್ಟೇ ತೂಕ ಜೀವ ಹೋಗಿದೆ ಅಂತ ಹೇಳಿದ ಮೇಲೂ ಅಷ್ಟೇ ತೂಕ ಇತ್ತು ಅಂತ ಅರ್ಥ. ಕುಂದದು, ಕುಂದುವುದು ಅಂದ್ರೆ ಕಡಿಮೆ ಆಗುದು ಅಂತ ಅರ್ಥ. ಕುಂದದು ಅಂದ್ರೆ ಕಡಿಮೆ ಆಗಲಿಲ್ಲ. ಕಳ್ಳನ ದೇಹಂ ತೂಗಿದೊಡೆ ಕುಂದದು. ಆದ್ದರಿಂದ ಅದರಿಂದ ಸಾಧಿತವಾಗುವಂತಹದ್ದೇನು, ಯಾವ ನಿರ್ಣಯಕ್ಕೆ ಬರಬೇಕಾಗ್ತದೆ ಅಂತ ಹೇಳಿದ್ರೆ, ಆತ್ಮವಿಭಾಗಂ ಬೇರಿಲ್ಲ. ಆತ್ಮ ಎಂಬಂತಹದ್ದು ಪ್ರತ್ಯೇಕವಾಗಿ ಇಲ್ಲ. ಆದ್ದರಿಂದ ಅಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗಬೇಕಾಗಿತ್ತಲ್ಲ. ಆತ್ಮ ಅಲ್ಲಿಂದ ಹೊರಟು ಹೋಗಿದೆ ಅಂತ ಆದ್ರೆ ತೂಕದಲ್ಲಿ ವ್ಯತ್ಯಾಸ ಆಗಬೇಕಾಗಿತ್ತಲ್ಲ. ತೂಕದಲ್ಲಿ ವ್ಯತ್ಯಾಸವಾಗಲಿಲ್ಲ, ಕುಂದದು. ಆದ್ದರಿಂದ ನಿರ್ಣಯ ಏನು? ಆತ್ಮ ವಿಭಾಗಂ ಬೇರಿಲ್ಲ, ಜೀವನೆಂತುಂ ದೇಹಂ. ಆದ್ರಿಂದ ಜೀವ ಅಂತ ನೀವೇನು ಹೇಳ್ತೀರಿ, ಇದು ಪ್ರತ್ಯೇಕವಾಗಿಲ್ಲ, ದೇಹವನ್ನೇ ಹೇಳುವುದು ಅಷ್ಟೇ ಹೊರತು ಬೇರೆ ಇಲ್ಲ. ದೇಹಕ್ಕಿಂತ ಭಿನ್ನವಾದ, ದೇಹಕ್ಕಿಂತ ಪೂರ್ತಿಯಾಗಿ ಬೇರೆಯಾದ ಆತ್ಮ ಎಂಬಂತಹದ್ದು ಇಲ್ಲ. ಇಲ್ಲಿ ಜೀವ ಅಂತ ಹೇಳೋದು ಆತ್ಮವನ್ನೇ ಹೇಳಿದ್ದು. ಅಲ್ಲಿ ಆತ್ಮಚಿಂತನೆ ಎಂಬಲ್ಲಿಂದ ಶುರುವಾದ್ದಿಲ್ಲಿ. ಜೀವ ಮತ್ತು ಆತ್ಮ ಎಂಬುದನ್ನು ಒಂದೇ ಎಂಬ ರೀತಿಯಲ್ಲಿ, ಆ ಎರಡು ಶಬ್ದಗಳು ಒಂದೇ ಅಂತ ಹೇಳಿ ಹಾಗೆ ಅವುಗಳ ಅರ್ಥ ಒಂದೇ ಎಂಬ ರೀತಿಯಲ್ಲಿ ಮುಂದೆ ಹೋಗ್ತಾ ಉಂಟು. ಆದ್ದರಿಂದ ಜೀವನೆಂತುಂ ದೇಹಂ, ಆತ್ಮನೆಂತುಂ ದೇಹಂ. ಆತ್ಮ ಅಂದ್ರೆ ದೇಹವನ್ನೇ ಹೇಳೋದು, ದೇಹಕ್ಕಿಂತ ಬೇರೆಯಾದಂತಹ ಆತ್ಮ ಎಂಬಂತಹದ್ದು ಇಲ್ಲ ಎಂಬುದಾಗಿ ತಳವಾರ ಈ ಮುನಿಯಲ್ಲಿ ಹೇಳ್ತಾನೆ. ಅಂದ್ರೆ ಮುನಿಯ ಆತ್ಮಚಿಂತನೆಯನ್ನು ಮಾಡಿದ್ದಾನೆ. ತಾನು ಈ ಚಂಡಕರ್ಮ ಹೇಳೋದು, ತಾನು ಆತ್ಮ ಉಂಟ ಅಂತ ಹೇಳುವಂತಹದ್ದರ ಬಗ್ಗೆ ಪ್ರಯೋಗಗಳನ್ನು ಮಾಡಿದ್ದಾನೆ ಎಂಬ ಅರ್ಥ. ಆ ಪ್ರಯೋಗಗಳನ್ನು ಈತ ವಿವರಿಸಿ ಹೇಳ್ತಾನೆ. ತನ್ನ ನಿರ್ಣಯವನ್ನು ಕೊನೆಗೆ ಹೇಳಿಬಿಡ್ತಾನೆ. ಆತ್ಮವಿಭಾಗಂ ಬೇರಿಲ್ಲ, ಜೀವನೆಂತುಂ ದೇಹಂ ಎಂಬುದಾಗಿ ಹೇಳಿ ನಿಲ್ಲಿಸ್ತಾನೆ. ಎಂದೊಡೆ ಅಂತ ಮುಂದಿನ ಪದ್ಯ ಪ್ರಾರಂಭ ಆಗ್ತದೆ. ಅದರಲ್ಲಿ ಆಕಂಪನ, ಅದಕ್ಕೆ ಈತ ಹೇಳಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ತನ್ನ ಅಭಿಪ್ರಾಯಗಳನ್ನು ಹೇಳುವಂತಹ ಸಂದರ್ಭ ಇದೆ. ಅಂತೂ ಇಲ್ಲಿ ಆತ್ಮ ವಿಚಾರ ಚರ್ಚೆಗೆ
ಕಾವ್ಯ ಹರಡಿಕೊಂಡಿದೆ ಎಂಬುದನ್ನು ಗಮನಿಸಬೇಕು. ನಮಸ್ಕಾರ.